ಬೈಕ್ ಟ್ಯಾಕ್ಸಿ ಸಿಂಗಲ್ ಬೆಂಚಲ್ಲೂ ಅದನ್ನು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದರು. ಆಮೇಲೆ ಡಬಲ್ ಬೆಂಚಲ್ಲಿ ಸಿಂಗಲ್ ಬೆಂಚು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ವ್ಯಾಶ್ ಮಾಡಿದ್ದಾರೆ. ಮತ್ತು ರಿಟ್ ಅಪೀಲು ಅಲೋ ಮಾಡಿದ್ದಾರೆ. ಜಡ್ಜ್ಮೆಂಟ್ ಕಾಪಿ ಬರಲಿ, ಬಂದ ಮೇಲೆ ಆಮೇಲೆ ಮಿಕ್ಕಿದ್ದು ನಿಮ್ಮ ಹತ್ರ ಮಾತಾಡ್ತೀನಿ. ಅವ್ರ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ನೋಡೋಣ. ಅವ್ರ ಜಡ್ಜ್ಮೆಂಟ್ ಕಾಪಿ ಕೊಡಲಿ. ಜಡ್ಜ್ಮೆಂಟ್ ಕಾಪಿ ನಾನು ಇನ್ನೂ ನೋಡಿಲ್ವಲ್ಲ. ನಮ್ಮ ಕಮಿಷನರು ನಮ್ಮ ಸೆಕ್ರೆಟ್ರಿ ನೋಡಿ ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡು ಆಮೇಲೆ ನಾವು ಮಾತಾಡ್ತೀವಿ. ಅಷ್ಟೇ ತಾನೆ, ಬೇರೆ ಏನಿಲ್ಲ. ರಾಜ್ಯಪಾಲರು ಅಗತ್ಯ ಭಾಷಣ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋದು ಕಾಂಗ್ರೆಸ್. ಈಗ ಒಂದು ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ನಮ್ಮಲ್ಲಿದ್ದಂಥ ಒಂದು ಸಂಪ್ರದಾಯ ಏನಂದರೆ 1947ರಿಂದ ಮೊನ್ನೆವರೆಗೂ ಸರ್ಕಾರ, ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ಪಕ್ಷ ಇರ್ಬೋದು, ದೇಶದಲ್ಲಿ ಆಯಾ ಸರ್ಕಾರಗಳು ಏನೊಂದು ಭಾಷಣ ತಯಾರು ಮಾಡಿಕೊಡ್ತಾರೆ ಅದನ್ನು ಓದಿ ಹೋಗ್ತಾಯಿದ್ರು. ಅವರು ಸೆಂಟ್ರಲ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇರ್ಬೋದು ಗೌರ್ಮೆಂಟು, ಆದರೆ ರಾಜ್ಯ ಸರ್ಕಾರ ಏನು ಬರ್ಕೊಟ್ರು ಅದನ್ನು ಬರೆದು ಹೋಗ್ತಾಯಿದ್ರು. ಇದು ಸಂಪ್ರದಾಯ. ಅದು ನಮ್ಮ ಪಕ್ಷ ಈ ಪಕ್ಷ ಅಧಿಕಾರದಲ್ಲಿ ಯಾರಿದ್ದರು ಅಥವಾ ಯಾರು ಗವರ್ನರ್ ಆಗಿದ್ದರು ಅನ್ನೋದು ಮುಖ್ಯ ಅಲ್ಲ. ಸಂಪ್ರದಾಯ ಇತ್ತು. ಅದನ್ನು ಇತ್ತೀಚೆಗೆ 2014ರಿಂದ ಈಚೆಗೆ BJP ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಗವರ್ನರ್ಗಳನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ತಮಿಳ್ನಾಡು ತಗೊಳ್ಳಿ, ಅದೇ ರೀತಿ ಕೇರಳ ತಗೊಳ್ಳಿ, ವೆಸ್ಟ್ ಬೆಂಗಾಲ್ ತಗೊಳ್ಳಿ. ಇದು ಇತ್ತೀಚೆಗೆ ಈಗ ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಆಗಿದೆ. ಅಂದರೆ ಗವರ್ನರ್ಗಳನ್ನ ಬಳಸ್ಕೊಂಡು ರಾಜಕಾರಣವನ್ನು BJP ಪಕ್ಷ, ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಮಾಡ್ತಾಯಿದೆ. ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಗವರ್ನರ್ಗಳು ರಾಜಕೀಯಕ್ಕೆ ಅವರ ಏನು ಸಂವಿಧಾನದವಾಗಿ ಏನು ಅಧಿಕಾರ ಇದೆ ಆ ಅಧಿಕಾರದ ಚೌಕಟ್ಟಲ್ಲೇ ಅವ್ರು ಕೆಲಸ ಮಾಡಬೇಕು. ಸಂವಿಧಾನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ ದೇಶದಲ್ಲಿ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಅಪಮಾನ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಪಮಾನ ಮಾಡ್ತಾರೆ? ಈಗ ಹಾಗಾದರೆ ಮೊನ್ನೆ ಸ್ಪೀಕರ್ ಅವ್ರ ಮೇಲೆ BJP ಅವರು 15 ಜನ ಸಸ್ಪೆನ್ಷನ್ ಆಗಿದ್ದರು. ಆ ಸ್ಪೀಕರು ಸಂವಿಧಾನಕ್ಕೆ ಸ್ಥಾನ ತಾನೆ. ಸ್ಪೀಕರ್ ಅವ್ರ ಮೇಲೆ ಪೇಪರ್ ಎಸ್ದು ಇದೆಲ್ಲ ಮಾಡಿ ಗಲಾಟೆ ಮಾಡಿರಲ್ವ ಅವರು. ಆಮೇಲೆ ಇದೇ BJP ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಗವರ್ನರ್ ಅವ್ರ ಬಗ್ಗೆ ಇವರು ಕೂಡ ಸ್ಲೋಗನ್ಸ್ ಹಾಕಿದರು. ಕರ್ನಾಟಕದಲ್ಲೇ ಹಾಕಿದರು. BJP ಪಕ್ಷದವರೆಲ್ಲ ಹಾಕಿದ್ರು ಇಲ್ವಾ? ಅಲ್ವಾ? ಅವ್ರು ಹಾಕಿದಾಗ ಗವರ್ನರ್ಗೆ ಅಪಮಾನ ಆಗಲಿಲ್ವಾ? ಈಗ ನಾವು ಹಾಕಿದಾಗ ಅಪಮಾನ ಆಯಿತಾ? ಗವರ್ನರ್ಗೆ ಅಪಮಾನ ಮಾಡೋ ಉದ್ದೇಶ ನಮ್ಮಲ್ಲಿ ಇಲ್ಲ. ಆದರೆ ಸಂವಿಧಾನದಂತೆ ನೀವು ನಡ್ಕೊಳ್ತಿಲ್ಲ ಅಂತ ನಾವು ಪ್ರತಿಭಟನೆ ಮಾಡಿದ್ದಾರೆ ಅಷ್ಟೇ. ಈಗ ಬರ್ತಾರೆ, ನೀವು ಅವ್ರ ಹತ್ರನೇ ಕೇಳಿ.